ಸರ್ ಈಗ ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟು ಸೀಡ್ಲಿಂಗ್ ಸಿಗುತ್ತೆ ಸರ್? ಈಗ ರೈತರು ಒಂದ್ ಎಕರೆ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅವ್ರು ಎಷ್ಟು ಪ್ಯಾಕೆಟ್ ತಗೋಬೇಕಾಗುತ್ತೆ? ಅವ್ರಿಗೆ ನಮ್ಮ ಕಡೆಯಿಂದ ಭರವಸೆ ಅಂದ್ರೆ ಒಂದು 10 ಗ್ರಾಮ್ EZ9120 10 ಗ್ರಾಮ್ ಪ್ಯಾಕಿಂಗ್ ಬರ್ತದೆ. ಅದರಲ್ಲಿ ನಿಮಗೆ 3500 ಮಿನಿಮಮ್ ಇರ್ತದೆ, 3800 ಮ್ಯಾಕ್ಸಿಮಮ್ ಇರ್ತದೆ. ಸೊ ಒಂದು ಪ್ಯಾಕೆಟ್ಗೆ 3500 ಮಿನಿಮಮ್ ಅಪ್ ಟು 3800 3800 ಸೀಡ್ಲಿಂಗ್ಸ್. 4000 ಇರ್ತದೆ. ಬಟ್ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 3800 ಮ್ಯಾಕ್ಸಿಮಮ್, 3500 ಮಿನಿಮಮ್. ಸೊ ಒಂದ್ ಪ್ಯಾಕೆಟ್ ತಗೊಂಡ್ರೆ ನಮಗೆ 3500 ಪ್ಲಾಂಟೇಶನ್ ಮಿನಿಮಮ್ ಬರುತ್ತೆ. ಸೊ ಹಾಗಿದ್ರೆ ನೀವು ಒಂದ್ ಎಕರೆ ಮಾಡ್ತೀರಂದ್ರೆ ಸೊ ನಿಮ್ಗೆ 1.5 ಪ್ಯಾಕೆಟ್ ನಿಯರ್ ಬೈ ಸಿಗುತ್ತೆ. ಸೊ ಈಗ ನೀವು ಒಂದ್ ಎಕರೆಗೆ ಎಷ್ಟು ಸೀಡ್ಲಿಂಗ್ಸ್ ಅನ್ನ ರೆಕಮೆಂಡೇಶನ್ ಮಾಡ್ತಿದ್ದೀರಾ? ನಾನು ಈ ವೆರೈಟಿನ ಕಳೆದ 3 ವರ್ಷಗಳಿಂದ ನೋಡ್ತಾ ಇದೀವಿ. ಆ ಒಂದು ಅನುಭವದ ಮೇಲೆ ಹೇಳ್ತೀನಿ ಅಂತಂದ್ರೆ, ರೈತರಿಗೆ ಒಂದು ಮನವಿ ಮಾಡ್ತೀನಿ ಏನಪ್ಪಾ ಅಂತಂದ್ರೆ, ಅವ್ರ ಅಭ್ಯಾಸ ಏನಿದೆ ಅಂದ್ರೆ 6000 7000 ಆಗ್ತಾರೆ ಎಕರೆಗೆ. ಆ ಪದ್ಧತಿಯನ್ನ ಕಡಿಮೆ ಮಾಡಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈ ವೆರೈಟಿ ನೋಡಿದ ಪ್ರಕಾರ ಸಾಲಿಂದ ಸಾಲಿಗೆ 5 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಹಾಕೊಂಡು ನೀವು ಎಕರೆಗೆ 5000 ಹಾಕೊಂಡ್ರೆ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಬಿಟ್ಟು ನಾನು ನಿಮ್ಗೆ ಭರವಸೆ ಕೊಡ್ತೀನಿ. ಅಂಡ್ ಸರ್ ಈಗ ರೀಸೆಂಟ್ ಅನ್ಸೀಸನ್ ಅಲ್ಲಿ ತುಂಬಾ ಜನ ಪ್ಲಾಂಟೇಶನ್ ಮಾಡಿದ್ದಾರೆ. ಅಂಡ್ ಸೀಸನ್ ಅಲ್ಲಿ ನೀವು ಮಾಡಿದಂತಹ ಎಲ್ಲಾ ತೋಟಗಳನ್ನು ನಾನು ವಿಸಿಟ್ ಮಾಡಿದ್ದೀನಿ, ಎಸ್ಪೆಷಲಿ ಇನ್ ಸಮ್ಮರ್ ಸೀಸನ್ ಅಲ್ಲಿ. ಸೊ ಏಪ್ರಿಲ್ ಪ್ಲಾಂಟೇಶನ್, ಮೇ ಪ್ಲಾಂಟೇಶನ್, ನಾನು ಮಾರ್ಕೆಟ್ ಅಲ್ಲಿ ಅಡ್ಡಾಡ್ತಾ ಇರ್ಬೇಕಾದ್ರೆ ಈ ಕೆಲವೊಂದು ತೋಟಗಳನ್ನು ನಾನು ಅಬ್ಸರ್ವ್ ಮಾಡಿದೆ. ಸೊ ಆ ತೋಟಗಳು ನನಗೆ ಸಮ್ಮರ್ ಅಲ್ಲಿ ತುಂಬಾ ವೈರಸ್ ಟಾಲರೆನ್ಸ್ ಆಗಿ ಕಾಣಿಸ್ತಿತ್ತು. ಸೊ ಆ ಕಾರಣದಿಂದನೇ ನಾನು ವಿಡಿಯೋಸ್ ಮಾಡಿದ್ದು. ನೀವು ಲಾಸ್ಟ್ ನಾನು ಒಂದು 2-3 ವಿಡಿಯೋಸ್ ನಾನು ನೋಡಿದ್ರೆ NZZ 9120 ಅದು ನಾನು ಸೀಸನ್ ಅಲ್ಲಿ ಮಾಡಿದ್ದು. ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ ಆ ಒಂದು ಸೀಡು ವೈರಸ್ ಟಾಲರೆನ್ಸ್ ಇದೆಯಾ ಎಂಡಿಂಗ್ ವರೆಗೂ ನೋಡಿ ಅಬ್ಸರ್ವ್ ಮಾಡಿ ಮತ್ತೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಸೊ ನನಗೆ ಒಂದು ಭರವಸೆ ಬೇಕು, ಈ ಕಂಪ್ನಿಯವರು ಏನಾದ್ರು ಹೇಳ್ಬಿಡ್ತಾರೆ ಸೊ ನಮ್ಗೆ ವೈರಸ್ ಟಾಲರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಆಸ್ ಎ ಯೂಟ್ಯೂಬರ್ ಆಗಿ ನಾನು ಅದನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ ಅನಂತರ ನಾನು ಅಪ್ಲೋಡ್ ಮಾಡಿದ್ದು. ಸೊ ಅದಾದ್ಮೇಲೆ ನೀವೆಲ್ಲ ನೋಡೇ ಇರ್ತೀರಾ. ಸೊ ಅನ್ಸೀಸನ್ ಅಲ್ಲಿ ಕೆಲವೊಂದು ರೈತರು ಪ್ಲಾಂಟೇಶನ್ ಮಾಡಿದ್ರೆ ಅವರ ರಿವ್ಯೂನು ಸಹ ಮಾಡೋಣ. ಸೊ ಈಗ ಮತ್ತೆ ನಮಗೆ ಮೇಜರ್ ಆಗಿ ಪ್ರಾಬ್ಲಮ್ ಕಾಣಿಸಿರೋದು ಎಲ್ಲಿ ಅಂದ್ರೆ ಸರ್, ನನ್ನ ಒಂದು ಕನ್ಸರ್ನ್ ಎಲ್ಲಿ ಅಂದ್ರೆ, ನರ್ಸರಿ ಅವರಾಗಿರ್ಲಿ ಅಥವಾ ಶಾಪ್ಸ್ ಅವರಾಗಿರ್ಲಿ, ಈ ಒಂದು ಸೀಡ್ ಅನ್ನ ಎಲ್ಲಿ ತಗೋಬೇಕು, ಒಂದು ಅದ್ರ ಜೊತೆಗೆ ಓವರ್ ಪ್ರೈಸಿಂಗ್ ಮಾಡ್ತಿದ್ದಾರೆ ಸರ್. ಅಂದ್ರೆ ನರ್ಸರಿ ಎಸ್ಪೆಷಲಿ ನಾನು ಅಬ್ಸರ್ವ್ ಮಾಡಿದಂಗೆ ಓವರ್ ಪ್ರೈಸಿಂಗ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಒಂಚೂರು ನರ್ಸರಿ ಅವ್ರಿಗೂ ಸಹ ಯಾರೆಲ್ಲ ನೋಡ್ತಿದಾರೆ ಅವ್ರಿಗೂ ಒಂಚೂರು ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ ಆ ಒಂದು ಆಸ್ಪೆಕ್ಟ್ ಅಲ್ಲಿ ಅವ್ರಿಗೂ ಹೇಳಿ. ಈಗ ಡೂಪ್ಲಿಕೇಟ್ ಆಗೋ ಚಾನ್ಸಸ್ ಇರುತ್ತೆ, ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಬೆಳೆದ್ಮೇಲೆ ಒಂದು ಸೀಡ್ಗೆ ಸೊ ಡೂಪ್ಲಿಕೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಎಲ್ಲಿ ರೆಕಮೆಂಡೇಶನ್ ಮಾಡ್ತೀರಾ ಸರ್ ಫಾರ್ಮರ್ಗೆ? ನಾನು ನಮ್ಮ ರೈತ ಬಾಂಧವರಲ್ಲಿ ಒಂದು ಮನವಿ ಏನಪ್ಪ ಮಾಡ್ತೀನಪ್ಪ ಅಂತಂದ್ರೆ, ನನ್ನ ಒಂದು ಮನವಿ ಸ್ವಲ್ಪ ಅವರು ಗಮನಕ್ಕೆ ತಗೊಬೇಕು. ಏನಪ್ಪಾ ಅಂತಂದ್ರೆ, ನೀವು ಮೊದಲಿಂದಲೂ ಕೂಡ ಒಂದು ಬೀಜ ಇರ್ಬೋದು, ಒಂದು ಔಷಧಿ ಇರ್ಬೋದು, ತಗೊಬೇಕಾದ್ರೆ ಒಂದು ನಂಬಿಕೆ ಉಳ್ಳ ಒಂದು ಅಂಗಡಿಯಲ್ಲಿ ತಗೊಂತಾ ಇರ್ತಾರೆ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ. ಸೊ ಇವಾಗ್ಲೂ ಕೂಡ ಅಷ್ಟೇ, ನೀವು ಈಗ ನಮ್ಮ ಬೀಜಕ್ಕೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ, ಅವಶ್ಯಕತೆ ಇರೋದ್ರಿಂದ ಕೆಲವು ನಕಲಿ ಬೀಜನ ಮಾರಾಟ ಮಾಡಿ ನಿಮ್ಗೆ ದಾರಿ ತಪ್ಪಿಸುವಂತ, ಅದೇ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸುವಂತ ಅವಕಾಶಗಳಿರ್ತದೆ. ಸೊ ಹೊಸಬರು ಯಾರಾದ್ರೂ ಆ ರೀತಿ ಹೇಳಿದ್ರೆ ನೀವು ನಂಬಕ್ ಹೋಗ್ಬೇಡಿ ದಯವಿಟ್ಟು. ಸೊ ನಾನೇನೇನ್ ಮಾಡ್ತೀನಿ, ನಿಮ್ಮ ಮನವಿ ಮಾಡ್ತೀನಿ ಅಂತಂದ್ರೆ, ನೀವು ಮೊದಲಿಂದ ಯಾರ ಹತ್ರ ವ್ಯವಹಾರ ಮಾಡ್ತಾ ಇದ್ರಿ, ನಂಬಿಕೆ ಯಾರ ಹತ್ರ ಇರ್ತೋ, ನರ್ಸರಿ ಇರ್ಬೋದು ಅಥವಾ ಅಂಗಡಿ ಇರ್ಬೋದು, ಅದೇ ಅಂಗಡಿಯಲ್ಲಿ ಬೀಜ ತಗೊಳ್ಳಿ, ಅದೇ ನರ್ಸರಿಯಲ್ಲಿ ಸಸಿ ತಗೊಳ್ಳಿ. ಓಕೆನಾ?